ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಶಿವಣ್ಣನ ತಂಗಿ ಗುಂಡು ಬದುಕಲ್ಲಿ ಜಿಮ್ಸಿನ ಹಾಗೆ ಆತನ ಲವರ್ ಆಗಿರ್ತಕ್ಕಂಥ ಪಿಂಕಿ ಇಬ್ರು ಕೂಡ ಸೇರ್ಕೊಂಡು ದೊಡ್ಡ ಆಟವನ್ನೇ ಆಡ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಿಮ್ಸಿನ ಬದಲಾಗಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಯಾವುದೋ ಮೂಲೆಯಲ್ಲಿ ಖಂಡಿತ ಅನುಮಾನ ಆಯ್ತು, ನಿಜಕ್ಕೂ ಜಿಮ್ಸಿನ ಬದಲಾಗಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಜಿಮ್ಸಿನ ಹಾಗೆ ಪಿಂಕಿ ಇಬ್ರು ಕೂಡ ಸೇರ್ಕೊಂಡು ಎಲ್ಲರ ಮನೆಗೂ ಕೂಡ ಇನ್ವಿಟೇಷನ್ ಕೊಟ್ಟು ಮದುವೆಗೆ ಬರಬೇಡಿ ಅಂತ ಹೇಳಿ ಇಬ್ರು ಕೂಡ ಮದುವೆ ಆಗೋದಕ್ಕೂ ಕೂಡ ಮುಂದಾಗಿದ್ರು. ಈ ಕಡೆ ಗುಂಡು ಬದುಕನ್ನ ಹಾಳು ಮಾಡ್ಬಿಡ್ತಾನಲ್ಲ ಅಂತ ಜಿಮ್ಸಿನ ಅನ್ಕೊಂಡಿದ್ರು. ಜೊತೆಗೆ ಖಂಡಿತ ನಮ್ಮ ಗುಂಡು ಬದುಕು ಚೆನ್ನಾಗ್ ಆಗತ್ತೆ ಅನ್ನೋ ವಿಶ್ವಾಸ ಕೂಡ ಇಲ್ಲಿ ಶಿವಣ್ಣಂಗಿತ್ತು. ಇತ್ತ ಕಡೆ ನನ್ನ ಅಣ್ಣ ಅನ್ಕೊಂಡಿದ್ದಾನೆ ಅಂದ್ರೆ ಖಂಡಿತ ನನ್ನ ಬದುಕಿಗೆ ಒಳ್ಳೇದಾಗೆ ಆಗತ್ತೆ ಅನ್ನೋ ವಿಶ್ವಾಸ ಗುಂಡುಗೂ ಕೂಡ ಇತ್ತು. ಬಟ್ ಅದೆಲ್ಲವನ್ನ ಕೂಡ ದಾಟಿ ಯಾವಾಗ ಪಿಂಕಿ ಮತ್ತೆ ಜಿಮ್ಸಿನ ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು, ನಿಜಕ್ಕೂ ಕೂಡ ಗುಂಡು ಕುಸಿದು ಹೋಗ್ತಾಳೆ. ಈ ಮನೆಯಲ್ಲಿ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ ಭಾವಿಸಿದೆ ಅಲ್ಲಿಂದ ಹೊರಟು ಹೋಗೋದಕ್ಕೂ ನಿರ್ಧಾರ ಮಾಡ್ತಾಳೆ. ಆ ಒಂದು ಸಮಯದಲ್ಲಿ ನಿಜಕ್ಕೂ ಶಿವಣ್ಣ ಹೇಳ್ತಕ್ಕಂಥ ವಿಷಯ ಗುಂಡುವಿಗೆ ಮರುಜೀವವನ್ನ ಕೊಟ್ಟಾಗತ್ತೆ. ಅದು ಜಿಮ್ಸಿನನ್ನ ಮದುವೆ ಆಗ್ಬೇಕಾಗಿದ್ದಂತ ಪಿಂಕಿ ಮದುವೆ ದಿನನೇ ಬಿಟ್ಟು ಓಡೋದ್ಲು ಅಂತ ಹೇಳಿ. ಆದ್ರೆ ಖಂಡಿತ ನಿಜನಾ? ಹೌದು, ಜಿಮ್ಸಿನ ಮತ್ತೆ ಪಿಂಕಿ ಮದುವೆ ಆಗ್ಬೇಕಾಗಿತ್ತು. ಆದ್ರೆ ಹಸೆಮಣೆ ಮೇಲೆ ಏರಿದ್ದಂತಹ ಜಿಮ್ಸಿನ ನಿಜಕ್ಕೂ ಕೂಡ ಪಿಂಕಿ ಬಾರದೇ ಇದ್ದಾಗ ಆಘಾತಗೊಂಡು ಮನೆಗೆ ಹೋದಾಗ ಅಲ್ಲಿ ಒಂದು ಲೆಟರ್ ಬರ್ದಿತ್ತು. ಆ ಒಂದು ಲೆಟರ್ ಅಲ್ಲಿ ನನಗೆ ನಿನ್ನ ಮದುವೆ ಆಗ್ಬೇಕು ಅನ್ನೋ ಯಾವುದೇ ಆಸೆ ಇಲ್ಲ, ಈಗ ನಿನ್ನ ಹತ್ರ ಆಸ್ತಿನೇ ಇಲ್ಲ, ನಾನು ಹೇಗೆ ನಿನ್ನನ್ನು ಮದುವೆ ಆಗಕ್ಕಾಗತ್ತೆ, ನಿನ್ನ ಹತ್ರ ಆಸ್ತಿ ಇದೆ ಅನ್ನೋ ಕಾರಣಕ್ಕೆ ನಾನು ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಸ್ತಿನೇ ಇಲ್ಲ ಅಂದಮೇಲೆ ನಾನು ಮದುವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಮಿಳ್ನಾಡಲ್ಲಿ ಒಬ್ಬ ಮಿನಿಸ್ಟರ್ ಅವ್ರನ್ನ ಮದುವೆ ಆಗೋದಕ್ಕೆ ಹೊರಟೋಗ್ತಾ ಇದ್ದೀನಿ ಅಂತ ಹೇಳಿ ಬರ್ದಿಟ್ಟಿದ್ಲು. ಇದರಿಂದ ನಿಜಕ್ಕೂ ಕುಸಿದು ಹೋಗ್ತಾರೆ. ಎಷ್ಟೋ ಬಾರಿ ಜಿಮ್ಸಿನಾಗ ಅನ್ಸಿತ್ತು, ಯಾವಾಗ್ಲೂ ಪಿಂಕಿ ಬೇರೆ ರೀತಿಯಲ್ಲೇ ಹೇಳ್ತಿದ್ರು, ನೀನು ಹಿಂಗಿದ್ಯಾ ಹಂಗಿದ್ಯಾ ಚೆನ್ನಾಗಿ ಕಾಣಿಸ್ತಿಲ್ಲ, ಹಿಂಗಿದ್ರೆ ಮಾತ್ರ ನೀನು ಚೆನ್ನಾಗಿ ಕಾಣಿಸೋದು, ಇಲ್ಲ ಅಂದ್ರೆ ನಂಗೆ ಇಷ್ಟ ಆಗಲ್ಲ ಆ ರೀತಿಯಲ್ಲ. ಆಗ ಅನಿಸ್ತಾ ಇತ್ತು, ಯಾವಾಗಲೂ ಕೂಡ ಗುಂಡು ಒಂದು ಮಾತು ಹೇಳ್ತಾ ಇದ್ಲು, ನೀನು ಹೇಗೆ ಇದ್ರು ನಾನು ಇರೋ ಥರನೇ ಕಾಣಿಸ್ತೀಯಾ ಅಂತ. ಅದೇ ರೀತಿ ಸಾಕಷ್ಟು ಸಂದರ್ಭಗಳಲ್ಲಿ ಗುಂಡು ನೆನಪಾಗಿದ್ದು ಉಂಟು ಜಿಮ್ಸಿನಾಗೆ. ಬಟ್ ಯಾವಾಗ ಒಂದು ಕ್ಷಣ ಇಲ್ಲಿ ಪಿಂಕಿ ತನಗೆ ಮೋಸ ಮಾಡಿ ಎಲ್ಲರೂ ಹೇಳ್ದಾಗೆ ದುಡ್ಡಿದ್ರಿಂದ ನನ್ನ ಹಿಂದೆ ಬಿದ್ದಿದ್ಲು, ಈಗ ಹೊರಟೋಗ್ಬಿಟ್ಲು ಅನ್ನೋ ಸತ್ಯ ಗೊತ್ತಾಯ್ತು. ಯಾರಿಗೂ ಕೂಡ ಮುಖ ತೋರಿಸ್ದಾಗ ಅವರು ಅಲ್ಲಿಂದ ಹೊರಟು ಯಾವುದೋ ಒಂದು ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ತಾ ಕುಳಿತುಕೊಂಡಿರ್ತಾರೆ. ಒಂದು ಸಂದರ್ಭದಲ್ಲಿ ಇಲ್ಲಿ ಶಿವಣ್ಣನ ಎಲೆಕ್ಷನ್ ನಡೆದಿರುತ್ತೆ. ಎಲೆಕ್ಷನಲ್ಲಿ ಶಿವಣ್ಣ ಗೆಲುವನ್ನ ಸಾಧಿಸೋದಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡ ಆಗಿರ್ತಾರೆ. ಹಾಗಾಗಿ ಮನೆಯವರು ಎಲ್ಲರೂ ಕೂಡ ಸೇರ್ಕೊಂಡು ಪೂಜೆ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಭಿಕ್ಷುಕರ ಸೇವೆ ಮಾಡಬೇಕು ಅಂತ ಶಿವಣ್ಣ ಅನ್ಕೊಂಡಿದ್ದ ಸಂದರ್ಭದಲ್ಲಿ ಜಿಮ್ಸಿನ ಸೇವೆಯನ್ನ ಗುಂಡುನೆ ಮಾಡುವುದಕ್ಕೆ ಮುಂದಾಗ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರುವುದಿಲ್ಲ ಅದು ಜಿಮ್ಸಿನ ಅಂತ. ಬಟ್ ಯಾವಾಗ ಜಿಮ್ಸಿನನ್ನ ನೋಡ್ಬಿಟ್ಲು, ನಿಜಕ್ಕೂ ಆಕೆ ಕುಸಿದು ಹೋಗ್ತಾಳೆ, ಇಡೀ ಮನೆ ಕುಸಿದು ಹೋಗುತ್ತೆ. ಇಲ್ಲಿ ನನಗೆ ನಿಮ್ಮ ಮುಖ ತೋರಿಸೋದಕ್ಕೆ ಯೋಗ್ಯತೆ ಇಲ್ಲ, ಗುಂಡು ಜೊತೆ ಬದುಕೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದಾಗ ಈಗಲಾದ್ರೂ ಬದಲಾದೆ ಅಲ್ವಾ, ಸತ್ಯ ಗೊತ್ತಾಯ್ತಲ್ವಾ ಅಂತ ಹೇಳಿ ಮನೆಯವ್ರು ಎಲ್ಲರೂ ಕೂಡ ಜಿಮ್ಸಿನನ್ನ ಕ್ಷಮಿಸ್ತಾರೆ. ಮರಳಿ ವಾಪಸ್ ಮನೆ ಕರ್ಕೊಂಡು ಬರ್ತಾರೆ. ಮನೆಗೆ ಬರ್ಬೇಕಾದ್ರೆ ಜಿಮ್ಸಿನ ಎಷ್ಟು ಮಟ್ಟಿಗೆ ಗುಂಡುವನ್ನ ಕರ್ಕೋತಾರೆ ಅಂದ್ರೆ ಕೈ ಕಾಲ್ಗೂ ಕೂಡ ಧೂಳು ಸೋಕಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ನನ್ನ ಹೆಂಡತಿಯನ್ನ ನೋಡ್ಕೋಬೇಕು ಅಂತ ಭಾವಿಸಿದ್ದೆ. ಕೈ ಮೇಲೆ ಕಾಲಿಟ್ಟು ಆಕೆಯನ್ನ ಬರಮಾಡ್ಕೊಳ್ತಾರೆ. ಫೈನಲಿ ತನ್ನ ಮಗ ಸೊಸೆ ಒಂದಾದ್ರೂ ಕೊನೆಗೂ ಕೂಡ ನನ್ನ ಮಗನಿಗೆ ಬುದ್ಧಿ ಬಂತು ಅಂತ ಹೇಳಿ ಮಾದಪ್ಪ ಮಾವಂಗೆ ತುಂಬಾನೇ ಖುಷಿ ಇದೆ. ಆ ಕಡೆ ಗುಂಡು ಮತ್ತೆ ಅವಳ ಗಂಡ ಸರಿ ಹೋದ್ರು ಅನ್ನೋ ಖುಷಿ ಶಿವಣ್ಣ ಮತ್ತೆ ಪಾರುಗಾಗಿತ್ತು. ಯಾಕಂದ್ರೆ ಈಗಲೂ ಕೂಡ ಜಿಮ್ಸಿನ ಗುಂಡುವನ್ನ ಒಂದು ಸಣ್ಣ ಗಾಯ ಆದ್ರೂ ಅದು ದೊಡ್ಡದಾಯ್ತು ಅನ್ನೋ ರೀತಿಯಲ್ಲಿ ಬ್ಯಾಂಡೇಜ್ ಹಾಕ್ಸೆಲ್ಲ ಕರ್ಕೊಂಡು ಬರ್ತಾರೆ. ಅದು ನೋಡ್ದಂತ ಮಾದಮ್ಮವ ಏನಪ್ಪಾ ಇದು ನಮ್ಮ ಗುಂಡುಗೆ ಏನ್ ಮಾಡ್ಬಿಟ್ಟ ಇವನು ಅಂತ ಅನ್ಕೊಂಡು ಗಾಬರಿ ಆದ್ರೆ ಗುಂಡು ಆ ಬ್ಯಾಂಡೇಜ್ ಅನ್ನ ತಗಿಸ್ದಾಗ ಒಂದು ಸಣ್ಣ ಸಣ್ಣ ಗೆರೆ ಆಗಿರತ್ತೆ. ಇಷ್ಟು ಮಟ್ಟಿಗೆ ಗುಂಡು ನೋಡ್ಕೋತಾರೆ. ಗುಂಡು ಕೂತಲೇ ಊಟ ಎಲ್ಲವನ್ನ ಕೂಡ ಸೇವೆಯನ್ನ ಮಾಡ್ತಿದ್ದಾರೆ. ಇದು ಅಮ್ಮಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಇಷ್ಟ ಆಗದೆ ಇರೋದ್ರಿಂದ ಏನಾಗಿದೆ ನನ್ನ ಮಗಂಗೆ, ನನ್ನ ಸೊಸೆ ಮುದ್ದಾಗಿ ಬೇಕು ಅನ್ಕೊಂಡಿದ್ದೆ, ಇಂಥವಳನ್ನ ಸೊಸೆ ಅಂತ ಒಪ್ಕೋಬೇಕ, ನನ್ನ ಮಗಂಗೆ ಏನಾಗಿದೆ ಅಂತ ಹೇಳಿ ಕೇಳ್ತಿದ್ರೆ ಈ ಕಡೆ ಜಿಮ್ಸಿನ ಅಮ್ಮ ಗುಂಡುನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಆದ್ರೆ ಇವಾಗ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಗುಂಡುಗಿಂತ ನನಗೆ ಬೆಸ್ಟ್ ಹೆಂಡತಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ನೀನು ಕೂಡ ನನ್ನನ್ನು ಅರ್ಥ ಮಾಡಿಕೊಂಡು ಗುಂಡುವನ್ನ ಅರ್ಥ ಮಾಡಿಕೊಂಡು ಆಕೆಯನ್ನ ಸೊಸೆ ಅಂತ ಒಪ್ಕು ಅಂತ ಹೇಳಿ ಮಗ ತನ್ನ ಅಮ್ಮನಿಗೆ ಹೇಳ್ತಿದ್ದಾರೆ. ನೀನು ಬೇಕಿದ್ರೆ ಹೆಂಡತಿ ಅಂತ ಒಪ್ಕೊಂಡ್ರು ನಾನು ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತಾನೆ ಇಲ್ಲಿ ಅಮ್ಮ ಹೇಳ್ತಿದ್ದಾರೆ. ಇಲ್ಲಿ ಗುಂಡುಗೆ ಸ್ವಲ್ಪ ಬೇಜ
ಬೇಜಾರಾಗತ್ತೆ ಅತ್ತೆ ಮಾತುಗಳಿಂದ. ಬಿಕಾಸ್ ಅತ್ತೆ ಒಂದಷ್ಟು ಮಾತುಗಳನ್ನ ಬೈತಾನೆ ಇರ್ತಾರೆ. ಆಗ ಇಲ್ಲಿ ಜಿಮ್ಸಿನ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ರಶ್ಮಿಯನ್ನ ಸಮಾಧಾನ ಮಾಡ್ತಿದ್ದಾರೆ. ಇದು ಎಲ್ಲದರ ನಡುವೆ ಮಾದಪ್ಪ ಮಾವಂಗೆ ಒಂದು ಸಣ್ಣ ಡೌಟ್ ಕೂಡ ಬರುತ್ತೆ, ಏನಾದರೂ ಇವನು ನಾಟಕ ಗೀಕ ಮಾಡ್ತಿದ್ದಾನ ಅಂತ ಹೇಳಿ. ಹಾಗಾಗಿ ಎಲ್ಲಿ ಹೋದ್ರೂ ಕೂಡ ಏನಾದರೂ ತನ್ನ ಸೊಸೆಗೆ ಆಗ್ಬಿಡುತ್ತೇನೋ ಅಂತಾನೆ ಅನ್ಕೊಂಡು ಹೆದರ್ತಿರ್ತಾರೆ. ಬಟ್ ಕಾಲ ಕಳೆದಂತೆ ತನ್ನ ಮಗ ನಿಜವಾಗ್ಲೂ ಬದಲಾಗಿದ್ದಾನೆ ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಬದಲಾಗಿರ್ತಕ್ಕಂಥ ಮಗನ ಜೊತೆ ತನ್ನ ಸೊಸೆ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಮಾದಪ್ಪ ಮಾವ ತೀರ್ಮಾನವನ್ನ ಮಾಡ್ತಾರೆ. ಜೊತೆಗೆ ಇದು ಎಲ್ಲದ್ರಿಂದ ಇರ್ತಕ್ಕಂಥದ್ದು ಆಸ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಸಣ್ಣ ಅನುಮಾನ ಬರುತ್ತೆ, ಜಿಮ್ಸಿನ ಆಸ್ತಿಯನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ಮಗದೊಮ್ಮೆ ತನ್ನ ಬದುಕು ಸರಿ ಹೋಗ್ಬೇಕು ಅಂದ್ರೆ ಆಸ್ತಿಯನ್ನ ಮರಳಿ ಪಡ್ಕೋಬೇಕಾಗಿದೆ. ಆ ಒಂದು ಕಾರಣಕ್ಕೆ ಇಲ್ಲಿ ಅಪ್ಪ ಸೊಸೆ ಜೊತೆ ಚೆನ್ನಾಗಿದ್ರೆ ಮಾತ್ರ ನನ್ನನ್ನ ನಂಬಿ ಆಸ್ತಿ ಕೊಡ್ತಾರೆ ಅನ್ನೋ ಒಂದು ರೀಸನ್ ಇಂದ ಏನಾದ್ರೂ ಇಲ್ಲಿ ಜಿಮ್ಸಿನ ನಾಟಕನ ಮಾಡ್ತಿದಾರ. ನಿಜಕ್ಕೂ ಈಗ ಆಲ್ರೆಡಿ ಮಾದಪ್ಪ ಮಾವ ಕೂಡ ಮಗನನ್ನ ನಂಬಿದ್ದಾರೆ, ಆಸ್ತಿಯನ್ನ ಕೊಡ್ಬೇಕು ಅಂತ ಕೂಡ ಯೋಚನೆಯಲ್ಲಿದ್ದಾರೆ. ಹಾಗಾಗಿ ಜಿಮ್ಸಿನ ಆಸ್ತಿಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿರಬಹುದಾ ಅನ್ನೋ ಅನುಮಾನ ಕೂಡ ದಟ್ಟವಾಗಿ ಕಾಡ್ತಿರುತ್ತೆ. ಅದೇ ರೀತಿಯಾಗಿ ಇವತ್ತು ಎಲ್ಲದಕ್ಕೂ ಕೂಡ ತೆರೆ ಬೀಳ್ತದೆ. ಬಿಕಾಸ್ ಇಲ್ಲಿ ಜಿಮ್ಸಿನ ಹಾಗೆ ಹೊರಗಡೆ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಸಿಕ್ ಮಾಡೋದಕ್ಕೆ ಮುಂದಾದಾಗ ಬೆಂಕಿ ಪುಣ್ಣ ಇರುವುದಿಲ್ಲ. ಆ ಸಮಯದಲ್ಲಿ ಲೈಟನ್ನ ತಗೊಂಡು ಬರ್ತಾಳೆ ಪಿಂಕಿ. ಫೈನಲಿ ಏನಪ್ಪ ಮದುವೆ ದಿನಾನೇ ಮದುವೆ ಆಗೋದಿಲ್ಲ ಅಂತ ಹೇಳಿ ತಮಿಳ್ನಾಡು ಮಿನಿಸ್ಟ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಓಡಿ ಹೋಗಿದ್ದಂಥ ಪಿಂಕಿ ಇವತ್ತು ಜಿಮ್ಸೀನ ಮುಂದೆ ಹಾಜರಾಗಿದ್ದಾಳೆ. ಖಂಡಿತವಾಗ್ಲೂ ಇಲ್ಲಿ ಜಿಮ್ಸೀನ ಗಾಬರಿಯಿಂದಾನೆ ಇಲ್ಲಿ ಪಿಂಕಿಯನ್ನ ನೋಡ್ತಿದ್ದಾರೆ. ಯಾಕಂದ್ರೆ ಅವತ್ತು ಕೈ ಕೊಟ್ಟು ಹೋದವಳು ಇವತ್ತು ಮರಳಿ ವಾಪಸ್ ಬಂದಿದ್ದಾಳಲ್ಲ ಅಂತ ಹೇಳಿ. ಹಾಗಿದ್ರೆ ಪಿಂಕಿ ವಾಪಸ್ ಬಂದ ತಕ್ಷಣ ಪಿಂಕಿ ಜೊತೆಗೆ ಹೋಗಿ ಗುಂಡುಗೆ ಕೈ ಕೊಟ್ಬಿಡ್ತಾರ ಜಿಮ್ಸೀನ? ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿ ಗುಂಡುನ ಪ್ರೀತಿನೇ ಮಾಡ್ತಿಲ್ಲ ಜಿಮ್ಸೀನ. ನಿಜಕ್ಕೂ ಕೂಡ ಇಷ್ಟು ದಿನ ಗುಂಡು ಜೊತೆ ಜಿಮ್ಸೀನ ಯಾವ ರೀತಿ ನಡ್ಕೊಂಡು ಪ್ರತಿಯೊಂದು ಕೂಡ ಪ್ಲ್ಯಾಂಡ್ ಆಗಿತ್ತು, ಎಲ್ಲವೂ ಕೂಡ ನಾಟಕ ಆಗಿತ್ತು. ಯಾಕಂದ್ರೆ ಅಂದು ಮದುವೆ ದಿನ ಇದೇ ರೀತಿ ಮಾಡಬೇಕು ಅಂತಾನೆ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು ಜಿಮ್ಸೀನ ಮತ್ತೆ ಪಿಂಕಿ ಇಬ್ರು ಕೂಡ. ಯಾಕಂದ್ರೆ ಆಸ್ತಿಯನ್ನ ಮರಳಿ ಪಡ್ಕೋಬೇಕು ಅಂದ್ರೆ ಗುಂಡುವಿನ ಗಂಡನಾಗಿ ಆ ಮನೆಗೆ ಮಗದೊಮ್ಮೆ ಎಂಟ್ರಿ ಕೊಡಬೇಕಾಗಿತ್ತು. ಜಿಮ್ಸೀನ ಅಪ್ಪನ ಮನಸ್ಸನ್ನ ಗೆಲ್ಲಬೇಕಾಗಿತ್ತು. ಇದೆಲ್ಲ ಮಾಡಬೇಕು ಅಂತ ಪಕ್ಷದಲ್ಲಿ ನಾವು ಈ ನಾಟಕನ ಮಾಡಲೇಬೇಕು ಅಂತ ಹೇಳಿ ಪಿಂಕಿ ಮತ್ತೆ ಜಿಮ್ಸೀನ ಇಬ್ರು ಕೂಡ ಸಖತ್ತಾಗಿ ಹೊಂಚಾಕಿ ಸಂಚು ಮಾಡಿದ್ರು. ಅದೇ ರೀತಿಯಾಗಿ ಆ ಒಂದು ಮನೆಯನ್ನ ಸೇರ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬಹುದು ಎಲ್ಲವನ್ನ ಕೂಡ ಮಾಡಿದ್ರು. ಫೈನಲಿ ಗುಂಡುವನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳಿ ಆ ಮನೆಯನ್ನ ಸೇರಿದಂಥ ಜಿಮ್ಸೀನ ಕೊನೆಗೂ ತನ್ನ ನಾಟಕದಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತ ಕಡೆ ಪಿಂಕಿ ಕೂಡ ಮರಳಿ ವಾಪಸ್ ಬಂದಿದ್ದಾರೆ. ಇಬ್ರು ಕೂಡ ಕೇಕೆ ಹಾಕಿದ್ದ ಫ್ಲಾಶ್ ಬ್ಯಾಕ್ ಎಲ್ಲವನ್ನ ಕೂಡ ನೆನಪು ಮಾಡ್ಕೊತಿದ್ದಾರೆ. ಫೈನಲಿ ಗುಂಡುಗೆ ಮರಳಿ ಮೋಸ ಆಗ್ತದೆ. ಈ ಒಂದು ಮೋಸ ಶಿವಣ್ಣ ಮತ್ತೆ ಮಾದಪ್ಪ ಮಾವಂಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಜಿಮ್ಸೀನನ್ಗಾಗ್ಲಿ ಪಿಂಕಿಗಾಗ್ಲಿ ಖಂಡಿತ ಉಳುಗಾಲ ಇಲ್ಲ. ಹಾಗಾದ್ರೆ ಇಲ್ಲಿ ಜಿಮ್ಸೀನನ ನಾಟಕ ಮಾದಪ್ಪ ಮಾವ ಹಾಗೆ ಶಿವಣ್ಣನ ಮುಂದೆ ಬಯಲಾಗತ್ತಾ? ಪಿಂಕಿ ಮತ್ತೆ ಜಿಮ್ಸೀನ ಇಬ್ರು ಕೂಡ ಸೇರ್ಕೊಂಡು ಇಷ್ಟು ದಿನ ನಾಟಕ ಮಾಡಿದ್ರು ಅನ್ನೋ ಸತ್ಯ ಕೂಡ ಹೊರಬೀಳುತ್ತಾ? ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿ